Do you have friendship with the Lord? ನೀವು ಕರ್ತನೊಂದಿಗೆ ಸ್ನೇಹ ಇಟ್ಟುಕೊಂಡಿದ್ದೀರಾ? Or now and then you speak lies? ಅಥವಾ ಆಗ ಈಗ ಸುಳ್ಳುಗಳನ್ನು ಹೇಳುತ್ತೀರಾ? Or fighting with the other people? ಅಥವಾ ಬೇರೆಯವರೊಂದಿಗೆ ಜಗಳಾಡುತ್ತಿದ್ದೀರಾ? Talking nonsense? ಕೆಲಸಕ್ಕೆ ಬಾರದ ವಿಷಯ ಮಾತಾಡುತ್ತೀರಾ? All these things should not be there in your life. ಇನ್ನು ಮುಂದೆ ಇವೆಲ್ಲ ನಿಮ್ಮ ಜೀವನದಲ್ಲಿ ಇರಬಾರದು. Otherwise, ಇಲ್ಲದಿದ್ದರೆ cry unto the Lord. ದೇವರಲ್ಲಿ ಮೊರೆ ಇಡಿರಿ. Lord, forgive me. ಕರ್ತನೇ, ನನ್ನನ್ನು ಕ್ಷಮಿಸು. And make me your child. ನಿನ್ನ ಮಗುವಾಗಿ ಮಾರ್ಪಾಡು ಮಾಡು. Right now you have to do that. ಈಗಲೇ ನೀವು ಅದನ್ನು ಮಾಡಬೇಕು. The Lord is here. ಕರ್ತನು ಇಲ್ಲಿದ್ದಾನೆ. He'll surely cleanse you. ಆತನು ಖಂಡಿತವಾಗಿ ನಿಮ್ಮನ್ನು ಶುದ್ಧೀಕರಿಸ್ತಾನೆ. He'll make you his child. ಆತನ ಮಗುವಾಗಿ ನಿಮ್ಮನ್ನು ಮಾರ್ಪಾಡು ಮಾಡ್ತಾನೆ. My precious sisters, ನನ್ನ ಅಮೂಲ್ಯ ಸಹೋದರಿಯರೇ, if you read 1 Timothy chapter 2 verses 3 and 4, 1 ತಿಮೋಥಿ 2 ಮತ್ತು 3ನೇ ವಾಕ್ಯವನ್ನು ನೀವು ಓದಿ ನೋಡುವುದಾದರೆ we read like this. ಅಲ್ಲಿ ವಾಕ್ಯವನ್ನು ಈ ರೀತಿ ನಾವು It is ಓದುತ್ತೇವೆ. good and acceptable in the sight of God our Savior that we should be saved and come to the knowledge of the Lord Jesus Christ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ಕೆ ಸೇರಬೇಕೆಂದಾಗ ಆತನ ಚಿತ್ತ. Every one of us should be saved. ಎಲ್ಲರೂ ರಕ್ಷಣೆ ಮಾರ್ಗಕ್ಕೆ ಬರಬೇಕೆಂದಾಗ ಆತನ ಚಿತ್ತ. By the blood of Jesus Christ. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ. The Lord Jesus gave his life on the cross just for you and for me. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನನಗೋಸ್ಕರ ನಿಮಗೋಸ್ಕರ ತನ್ನನ್ನೇ ತ್ಯಾಗವಾಗಿ ಅರ್ಪಿಸಿದ್ದಾನೆ. And we should believe. ನಾವು ಅದನ್ನು ನಂಬಬೇಕು. We should look at him. ನಾವು ಆತನ ನೋಡಬೇಕು. He gave his life for me. ಆತನು ತನ್ನ ಜೀವಿತ ನನಗೋಸ್ಕರ ಕೊಟ್ಟಿದ್ದಾನೆ. His body was broken to pieces because of me. ಆತನ ದೇಹ ನನಗೋಸ್ಕರ ಮುರಿಯಲ್ಪಟ್ಟಿದೆ. And cry before him. ಆತನ ಮುಂದೆ ಮೊರೆ ಇಡಬೇಕು. Father, I realize that you have given your life for me. ತಂದೆಯೇ, ನಿನ್ನ ಜೀವಿತ ನನಗೋಸ್ಕರ ಕೊಟ್ಟಿದ್ದೆ ಎಂಬ ನಾನು ಗ್ರಹಿಸಿಕೊಂಡಿದ್ದೇನೆ. And cleanse me with your precious blood you have shed on the cross. ನೀನು ಶಿಲುಬೆಯಲ್ಲಿ ಸುರಿಸಿದಂತ ಅಮೂಲ್ಯವಂತ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. When you do that, ನೀವು ಇದನ್ನು ಮಾಡುವಾಗ what will happen? ಏನು ಸಂಭವಿಸುತ್ತದೆ? John 3:16 says, ಯೋಹಾನ 3:16 ಹೇಳುತ್ತದೆ, the Almighty God sent his only begotten Son to suffer like that. For what reason? ಸರ್ವಶಕ್ತನಾದ ದೇವರು ತನ್ನ ಏಕೈಕ ಕುಮಾರನನ್ನ ಹೀಗೆ ಬಾಧೆ ಅನುಭವಿಸಲಿಕ್ಕೆ ಯಾವ ಕಾರಣಕ್ಕೆ ಕಳಿಸಿಕೊಟ್ಟನು? That whomsoever believes in him should not perish but have everlasting life. ಯಾರ್ಯಾರು ಆತ ನಂಬುತ್ತಾರೋ ಅವರೆಲ್ಲರೂ ಸಹ ನಾಶವಾಗದೆ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ. Those who believe that Jesus has died on the cross just for me, ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತನು ಎಂಬುದಾಗಿ ನಂಬುವಂತ ಪ್ರತಿಯೊಬ್ಬರಿಗೂ will not perish. ಅವರು ನಾಶವಾಗುವುದಿಲ್ಲ. Will not perish. ನಾಶವಾಗುವುದಿಲ್ಲ. You will have a new life. ಅವರಿಗೆ ನೂತನ ಜೀವಿತ ದೊರಕುತ್ತದೆ. When you die, ನೀವು ಸಾಯುವಾಗ you'll go to heaven. ನೀವು ಪರಲೋಕಕ್ಕೆ ಹೋಗುವಿರಿ. Everlasting life you will have. ಶಾಶ್ವತ ಜೀವಿತ ನಿಮಗಿರುತ್ತದೆ. This is salvation. ಇದೇ ರಕ್ಷಣೆ. 2 Peter chapter 3 verse 9 also says the same thing. 2 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯವು ಸಹ ಇದನ್ನೇ ಹೇಳುತ್ತದೆ. When we have such a close walk with the Lord, ಇಂತಹ ನಿಕಟವಾದಂತ ಸಂಪರ್ಕ ಯೇಸು ಕ್ರಿಸ್ತನನ್ನು ನಾವು ಇಟ್ಟುಕೊಳ್ಳುವಾಗ what will happen? ಏನು ಸಂಭವಿಸುತ್ತದೆ? What will happen? ಏನು ಸಂಭವಿಸುತ್ತದೆ? The Lord Jesus comes into your heart. ಕರ್ತನಾದ ಯೇಸು ನಿಮ್ಮ ಹೃದಯದೊಳಗೆ ಪ್ರವೇಶಿಸುತ್ತಾನೆ. You can have a close communion with him. ದೇವರೊಂದಿಗೆ ನಿಕಟವಾದ ಅನ್ಯೋನ್ಯತೆಯನ್ನು ನೀವು ಇಟ್ಟುಕೊಳ್ಳಬಹುದು. This is the real Christian life. ಇದು ನಿಜವಾದ ಕ್ರೈಸ್ತ ಜೀವಮಾನ. This is the Christian life, to have Jesus in you and with you. ಯೇಸುವನ್ನು ನಿಮ್ಮೊಳಗೂ ನಿಮ್ಮೊಂದಿಗೂ ಇಟ್ಟುಕೊಳ್ಳುವಂತ ನಿಜವಾದ ಕ್ರೈಸ್ತ ಜೀವಮಾನ ಇದೆ. When you read the lives of the saints of God of Old Testament days, ಹಳೆಯ ಒಡಂಬಡಿಕೆ ಕಾಲದ ದೇವ ಮನುಷ್ಯರ ಜೀವಿತವನ್ನ ನೀವು ಓದಿ ನೋಡುವಾಗ Abraham, Jacob, Joseph, ಅಬ್ರಹಾಮ, ಯಾಕೋಬ, ಯೋಸೇಫ and Moses, ಮತ್ತು ಮೋಶೆ and Daniel, ಮತ್ತು ದಾನಿಯೇಲ, all these people had the close communion with the Lord. ಇವರೆಲ್ಲರೂ ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಜೀವಿಸುತ್ತಿದ್ದವರು. They believed him. ಅವರು ಆತನ ನಂಬಿದರು. They believed the Almighty God. ಅವರು ಸರ್ವಶಕ್ತನಾದ ದೇವರು ನಂಬಿದರು. David was very close to God. ದಾವೀದನು ದೇವರಿಗೆ ಬಹು ಸಮೀಪಸ್ಥನಾಗಿ ಜೀವಿಸಿದನು. Abraham was a friend of God. ಅಬ್ರಹಾಮನು ದೇವರಿಗೆ ಸ್ನೇಹಿತನಾಗಿದ್ದನು. What about you? ನಿಮ್ಮನ್ನು ಕುರಿತು ಏನು?
When I say about all these things, ನಾನು ಎಲ್ಲಾ ವಿಷಯಗಳು ನಿಮಗೆ ಹೇಳುವಾಗ you must check up your life. ನಿಮ್ಮ ಜೀವಿತ ನೀವು ಪರೀಕ್ಷಿಸಿಕೊಳ್ಳಬೇಕು. Am I connected with Lord Jesus Christ? ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಿಕಟ ಸಂಪರ್ಕ ಹೊಂದಿಕೊಂಡಿದ್ದೇವಾ? Do I have a close communion with the Lord? ದೇವರೊಂದಿಗೆ ಅನ್ಯೋನ್ಯತೆ ನಾನು ಹೊಂದಿಕೊಂಡಿದ್ದೇನಾ? Unless you have the close communion with the Lord, ದೇವರೊಂದಿಗೆ ನಿಕಟವಾದ ಅನ್ಯೋನ್ಯತೆ ನಾನು ನೀವು ಇಟ್ಟುಕೊಳ್ಳದೇ ಇದ್ರೆ your nature will not be changed. ನಿಮ್ಮ ಸ್ವಭಾವ ಖಂಡಿತವಾಗಿ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. Fighting nature, ಜಗಳವಾಡುವಂತಹ ಸ್ವಭಾವ, saying lies, ಸುಳ್ಳು ಹೇಳುವಂತ ಸ್ವಭಾವ, stealing money, ಹಣವನ್ನು ಕಳ್ಳತನ ಮಾಡುವ ಸ್ವಭಾವ, and all sorts of the devilish activities will be there in your life. ಈ ಎಲ್ಲಾ ಸೈತಾನ್ನ ಕಾರ್ಯಗಳು ನಮ್ಮ ಜೀವಮಾನದಲ್ಲಿ ಇರುತ್ತದೆ. But when you become the child of God, ಆದರೆ ನೀವು ದೇವರ ಮಗುವಾಗುವಾಗ, washed by the blood of Jesus Christ, ಯೇಸುವಿನ ರಕ್ತ ನೀವು ತೊಳೆಯಲ್ಪಡುವಾಗ you have become a new person. ನೀವು ನೂತನ ಸೃಷ್ಟಿಯಾಗುವಿರಿ. 2 Corinthians 5:17 says so. 2 ಕೊರಿಂಥ 5:17 ಆ ರೀತಿ ಹೇಳುತ್ತದೆ. You become a new person. ನೀವು ನೂತನ ಸೃಷ್ಟಿಯಾಗುವಿರಿ. Now, ಈಗ my sisters, ನನ್ನ ಸಹೋದರಿ, do you have friendship with the Lord? ನೀವು ಕರ್ತನೊಂದಿಗೆ ಸ್ನೇಹ ಇಟ್ಟುಕೊಂಡಿದ್ದೀರಾ? Or now and then you speak lies? ಅಥವಾ ಆಗ ಈಗ ಸುಳ್ಳುಗಳನ್ನು ಹೇಳುತ್ತೀರಾ? Or fighting with the other people? ಅಥವಾ ಬೇರೆಯವರೊಂದಿಗೆ ಜಗಳಾಡುತ್ತಿದ್ದೀರಾ? Talking nonsense? ಕೆಲಸಕ್ಕೆ ಬಾರದ ವಿಷಯ ಮಾತಾಡುತ್ತೀರಾ? All these things should not be there in your life. ಇನ್ನು ಮುಂದೆ ಇವೆಲ್ಲ ನಿಮ್ಮ ಜೀವನದಲ್ಲಿ ಇರಬಾರದು. I am explaining so carefully ನಾನು ಬಹಳ ಕೂಲಂಕುಷವಾಗಿ ನಿಮಗೆ ವಿವರಿಸುತ್ತಿದ್ದೇನೆ. because you should have a clean heart, ಶುದ್ಧ ಹೃದಯ ನಿಮಗಿರಬೇಕು, clean life. ಶುದ್ಧವಾದ ಜೀವಿತ ಇರಬೇಕು. So check up your life. ನಿಮ್ಮ ಜೀವಿತನ ಪರೀಕ್ಷಿಸಿಕೊಳ್ಳ್ರಿ. Are you a child of God? ನೀವು ದೇವರ ಮಗುವಾಗಿ ಮಾರ್ಪಾಡು ಹೊಂದಿದ್ದೀರಾ? Have you become the child of God? ನೀವು ದೇವರ ಮಗುವಾಗಿದ್ದೀರಾ? Are your sins are forgiven by and washed by the blood of Jesus Christ? ಯೇಸು ಕ್ರಿಸ್ತನ ರಕ್ತದಿಂದ ನಿಮ್ಮ ಪಾಪಗಳು ಎಲ್ಲವೂ ಕ್ಷಮಿಸಲ್ಪಟ್ಟಿದೆಯಾ? Otherwise, ಇಲ್ಲದಿದ್ದರೆ cry unto the Lord. ದೇವರಲ್ಲಿ ಮೊರೆ ಇಡ್ರಿ. Wherever you are sitting, ನೀವೆಲ್ಲೇ ಕುಳಿತಿದ್ರು, wherever you are sitting, ಎಲ್ಲೇ ಕುಳಿತಿದ್ರು, cry unto the Lord. ದೇವರಲ್ಲಿ ಮೊರೆ ಇಡ್ರಿ. Lord, forgive me. ಕರ್ತನೇ, ನನ್ನನ್ನ ಕ್ಷಮಿಸು, Forgive me. ನನ್ನನ್ನ ಕ್ಷಮಿಸು. Right now, wash me with your precious blood ಈಗಲೇ ನಿನ್ನ ಅಮೂಲ್ಯ ರಕ್ತ ನನ್ನನ್ನು ಶುದ್ಧೀಕರಿಸು. and make me your child. ನಿನ್ನ ಮಗುವಾಗಿ ಮಾರ್ಪಾಡು ಮಾಡು. Right now, you have to do that. ಈಗಲೇ ನೀವು ಅದನ್ನು ಮಾಡಬೇಕು. The Lord is here. ಕರ್ತನು ಇಲ್ಲಿದ್ದಾನೆ. He'll surely cleanse you. ಆತನ ಖಂಡಿತವಾಗಿ ನಿಮ್ಮನ್ನು ಶುದ್ಧೀಕರಿಸ್ತಾನೆ. He'll make you his child. ಆತನ ಮಗುವಾಗಿ ನಿಮ್ಮನ್ನ ಮಾರ್ಪಾಡು ಮಾಡ್ತಾನೆ. You can become his child right now. ನೀವು ಆತನ ಮಗುವಾಗಿ ಈಗಲೇ ಮಾರ್ಪಾಡು ಹೊಂದಬಹುದು. That's why I said Jesus is here. ಆದ್ರಿಂದ ನಾನು ಹೇಳಿದೆ ಯೇಸು ಇಲ್ಲಿದ್ದಾನೆ. When you talk to him, ನೀವು ಆತನೊಂದಿಗೆ ಮಾತಾಡುವಾಗ within your heart, ನಿಮ್ಮ ಹೃದಯದಲ್ಲಿ he'll come straight to you. ಆತ ನೇರವಾಗಿ ನಿಮ್ಮ ಬಳಿ ಬರುತ್ತಾನೆ. This is happening now. ಅದು ಈಗ ಸಂಭವಿಸುತ್ತಿದೆ. He'll come straight to you ಆತ ನೇರವಾಗಿ ನಿಮ್ಮ ಬಳಿ ಬರುತ್ತಾನೆ and put his hand upon you ತನ್ನ ಹಸ್ತವನ್ನು ನಿಮ್ಮ ಮೇಲೆ ಇಡುತ್ತಾನೆ and touch you. ಮತ್ತು ನಿಮ್ಮನ್ನು ಮುಟ್ಟುತ್ತಾನೆ. You'll be changed, transformed completely. ನೀವು ಪರಿಪೂರ್ಣವಾಗಿ ರೂಪಾಂತರ ಹೊಂದುವಿರಿ. This is what is happening right now. ಇದು ಈಗ ಸಂಭವಿಸುವಂತ ಒಂದು ಕಾರ್ಯ. The Lord is here. ಕರ್ತನಿದ್ದಾನೆ. You're becoming a new person. ನೀವು ನೂತನ ಸೃಷ್ಟಿಯಾಗಲಿಕ್ಕಿದ್ದೀರಿ. Titus 2:14 says, ತೀತ 2:14 ಹೇಳುತ್ತದೆ, Jesus gave himself for us ಯೇಸು ಕ್ರಿಸ್ತ ನಮಗೋಸ್ಕರ ತನ್ನನ್ನ ಒಪ್ಪಿಸಿಕೊಟ್ಟನು, that he might redeem us ಆತ ನಮ್ಮನ್ನು ವಿಮೋಚಿಸುವುದಕ್ಕೂ from every lawless deeds and purify us as his own special people. ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸಿ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರಾಗಿ ತನ್ನನ್ನು ಪರಿಶುದ್ಧ ಮಾಡುವುದಕ್ಕೆ. If you believe that, ನೀವು ಅದನ್ನು ನಂಬುವಿರಾ? and you are satisfied that you have become the child of God, ನೀವು ದೇವರ ಮಕ್ಕಳಾಗಿದ್ದೀರಿ ಎಂಬುದಾಗಿ ನಿಮಗೆ ತೃಪ್ತಿ ಉಂಟಾಗಿದೆಯಾ? God has made you his own special people. ದೇವರು ನಿಮ್ಮನ್ನ ತನ್ನ ಸ್ವಂತ ಸ್ವಕೀಯ ಜನವನ್ನಾಗಿ ಮಾರ್ಪಾಡು ಮಾಡಿದ್ದಾನೆ, ಪರಿಶುದ್ಧಗೊಳಿಸಿದ್ದಾನೆ. Right now it's happening. ಈಗಲೇ ಅದು ಸಂಭವಿಸುತ್ತಾ ಇದೆ. God is giving you grace right now ದೇವರು ಆ ಕೃಪೆಯನ್ನು ಈಗಲೇ ಕೊಡುತ್ತಿದ್ದಾನೆ, to make you his special child. ತನ್ನ ಸ್ವಕೀಯ ಜನಾಂಗವಾಗಲಿಕ್ಕಾಗುವಂತೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. The Lord is doing everybody, touching everybody and making you his special child of God. ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟಿ ನಿಮ್ಮನ್ನ ಸ್ವಕೀಯ ಜನಾಂಗವಾಗಿ ಮಾರ್ಪಾಡು ಮಾಡುತ್ತಿದ್ದಾನೆ. God's special people. ದೇವರ ಸ್ವಕೀಯ ಜನಾಂಗ. Check up your life. ನಿಮ್ಮ ಜೀವಿತನ ಪರೀಕ್ಷಿಸಿಕೊಳ್ಳ್ರಿ. My precious sisters, ನನ್ನ ಅಮೂಲ್ಯ ಸಹೋದರಿಯರೇ, this is the time we have to give ourselves to the Lord. ನಮ್ಮನ್ನೇ ದೇವರಿಗೆ ಅರ್ಪಿಸುವಂತ ಸಮಯವಿದು.
to become the child of God, ದೇವರ ಮಗುವಾಗಲಿಕ್ಕೆ, to have him with us always. ಆತನನ್ನು ನಾವು ಸದಾಕಾಲ ಹೊಂದಲಿಕ್ಕೆ. Not only here, ಇಲ್ಲಿ ಮಾತ್ರವಲ್ಲ, when you go back, ನೀವು ಹಿಂತಿರುಗಿ ಹೋಗುವಾಗಲೂ you will have Jesus with you. ನೀವು ಯೇಸುವನ್ನು ಹೊಂದಿಕೊಂಡು ಹೋಗುವಿರಿ. The joy of salvation will be with you. ರಕ್ಷಣಾನಂದ ನಿಮ್ಮೊಂದಿಗೆ ಇರುತ್ತದೆ. If you read Isaiah 12 verse 2, ಯೆಶಾಯ 12:2 ವಾಕ್ಯವನ್ನು ಓದಿ ನೋಡಿದರೆ, there we see we can enjoy having the joy of salvation. ಈ ರಕ್ಷಣಾನಂದವನ್ನು ನಾವು ಯಾವ ರೀತಿ ಹೊಂದುವುದೆಂಬುದಾಗಿ ಅಲ್ಲಿ ನಾವು ಓದಿ ನೋಡುತ್ತೇವೆ. In the spirit I see the Lord is transforming many people. ಕರ್ತನ ಆತ್ಮದಿಂದ ನಾನು ನೋಡ್ತಿದ್ದೇನೆ, ದೇವರು ಅನೇಕರನ್ನು ಮಾರ್ಪಾಡು ಮಾಡುತ್ತಿದ್ದಾನೆ. So this is the basic thing you need, my sisters. ನನ್ನ ಪ್ರಿಯ ಸಹೋದರಿ, ಇದು ಮೂಲಭೂತವಾದಂಥ ಅಂಶ. ನೀವು ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಇರಬೇಕಾದಂತ ಒಂದು ಕಾರ್ಯ. When I gave my heart to the Lord, ನನ್ನ ಹೃದಯವನ್ನು ದೇವರಿಗೆ ನಾನು ಸಮರ್ಪಿಸಿದಾಗ, I was just 16 years old. ನನಗೆ 16 ವರ್ಷ ವಯಸ್ಸಷ್ಟೇ. You know what I did after that? ಅದಾದ ನಂತರ ನಾನು ಏನ್ ಮಾಡಿದೆ ಗೊತ್ತೇ? I was a teacher. ನಾನು ಟೀಚರ್ ಆಗಿದ್ದೆ. As I go to the school, ನಾನು ಶಾಲೆಗೆ ಹೋಗುತ್ತಿದ್ದಾಗ on the way, ಮಾರ್ಗದಲ್ಲಿ I'll be talking to the Lord. ನಾನು ಕರ್ತನೊಂದಿಗೆ ಮಾತನಾಡುತ್ತಿದ್ದೆ. I'll be walking in the street. ನಾನು ಬೀದಿಯಲ್ಲಿ ನಡೆದು ಹೋಗ್ತಿದ್ದೆ. But within my heart, ಆದ್ರೆ ನನ್ನ ಹೃದಯದಲ್ಲಿ I used to talk to the Lord. ನಾನು ಕರ್ತನೊಂದಿಗೆ ಮಾತಾಡುತ್ತಿದ್ದೆ. In my school there were lot of people, Christians, but talkative women. ಶಾಲೆಯಲ್ಲಿ ಬಹಳಷ್ಟು ಟೀಚರ್ಗಳಿದ್ರು, ಅವರೆಲ್ಲರೂ ಸಹ ಮಾತನಾಡುವಂತ ಕ್ರೈಸ್ತರು. I used to tell the people, ನಾನು ಜನರಿಗೆ ಹೇಳ್ತಿದ್ದೆ, Lord, protect me from the evil eyes of these people. ಕರ್ತನೇ, ಕೆಟ್ಟ ಜನರ ಕಣ್ಣುಗಳಿಂದ ನಾನು ಬಿಡಿಸಪ್ಪ. Let them not fight with me. ಅವ್ರು ನನ್ನೊಂದಿಗೆ ಜಗಳಾಡುವುದು ಬೇಡ. Let me have peace. ನನಗೆ ಸಮಾಧಾನ ಇರಲಿ. Likewise you can pray, my precious. ನನ್ನ ಅಮೂಲ್ಯ ಸಹೋದರ, ಈ ರೀತಿ ನೀವು ಪ್ರಾರ್ಥಿಸಬಹುದು. Check up your life. ನಿಮ್ಮ ಜೀವಿತವನ್ನು ಪರೀಕ್ಷಿಸಿ. I know right now the Lord has touched each one of you. ಕರ್ತನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಮುಟ್ಟಿದ್ದಾನೆ ಈಗ ಎಂಬುದಾಗಿ ನಾನು ಬಲ್ಲೆ. I know your hearts are changed. ನಿಮ್ಮ ಹೃದಯ ಬದಲಾಗಿದೆ ಎಂಬುದಾಗಿಯೂ ನಾನು ಬಲ್ಲೆ. You have accepted Jesus as your savior right now. ಈಗಲೇ ಯೇಸುವನ್ನ ನಿಮ್ಮ ರಕ್ಷಕರಾಗಿ ನೀವು ಸ್ವೀಕರಿಸಿದ್ದೀರಿ. You have become the children of God. ನೀವು ದೇವರ ಮಕ್ಕಳಾಗಿದ್ದೀರಿ. Let us say hallelujah. ನಾವು ಹಲ್ಲೆಲೂಯಾ ಹೇಳೋಣವೇ? Hallelujah. 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 My dear friends, I'm excited to invite you to our Jesus Calls Arunachal Pradesh Prayer Festival. ಪ್ರಿಯ ಸ್ನೇಹಿತರೆ, ಅರುಣಾಚಲ ಪ್ರದೇಶದಲ್ಲಿ ನಡೆಯಲಿರುವ ಪ್ರಾರ್ಥನಾ ಉತ್ಸವಕ್ಕೆ ನಿಮ್ಮನ್ನು ಆಹ್ವಾನಿಸಲು ಉತ್ಸುಕನಾಗಿದ್ದೇನೆ. On November 8th and 9th. ನವೆಂಬರ್ 8, 9ನೇ ಕೂಟದಲ್ಲಿ It's going to be at 3 p.m. each day. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಇರಲಿದೆ. So please come, and I know we'll richly be rewarded by God's blessings. ಬನ್ನಿರಿ, ಅತ್ಯಧಿಕ ಆಶೀರ್ವಾದ ಹೊಂದಿರಿ.